ಇವತ್ತು ಮಂಡೇ ನೆನೆ ವೀಡಿಯೋನೇ ಹಾಕಿಲ್ಲ ನಾನು. ತಲೆಗೆ ಇವತ್ತು ಎಣ್ಣೆ ಹಾಕ್ಕೊಂಡೆ, ಆಮೇಲೆ ನೀರು ಕುಡಿದು ಮಕ್ಕಳನ್ನೆಲ್ಲ ಕಳಿಸಿ. ದೊಡ್ಡ ಮಗ ಹೋದ, ಚಿಕ್ಕ ಮಗ ಹೋಗಿಲ್ಲ ಇವತ್ತು. ಅಂದರೆ ಇವತ್ತಿಂದ ಅವನಿಗೆ ಹಾಲಿಡೇ, ಅವನಿಗೆ ನಾಳೆಯಿಂದ ಹಾಲಿಡೇ. ಸೊ ಕ್ರಿಸ್ಮಸ್ ಹಾಲಿಡೇ ಸ್ಟಾರ್ಟ್ ಆಗ್ತಾಯಿದೆ. ಅದಾದಮೇಲೆ ವಾಕಿಂಗ್ ಮಾಡ್ಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಮಜಾ ತಗೊಂಡು ಬಂದೆ. ಸೊ ಹಿಂಗಿರುತ್ತೆ ನಾನು ಎವ್ರಿ ಡೇಸ್ ಲೈಕ್ ದಿಸ್. ಸಮ್ಟೈಮ್ಸ್ ನನಗೆ ಆವಾಗ ಅತಿ ಆಗಿಲ್ಲ, ನನಗೆ ಅನ್ಅವಾಯ್ಡಬಲ್ ರೀಸನ್ಸ್ ಬಂದರೆ ಮಾತ್ರ ನಾನು ಎಕ್ಸಸೈಸು ವಾಕಿಂಗನ್ನು ಸ್ಕಿಪ್ ಮಾಡ್ತೀನಿ. ಅದರ್ವೈಸ್ ಐ ಟ್ರೈ ಟು ಡೂ ಇಟ್ ಸಮಥಿಂಗ್. ಅಟ್ಲೀಸ್ಟ್ ತುಂಬ ಹೊತ್ತಾಗಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಆಗಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಆದರೂ ಮಾಡಲೇಬೇಕು. ದಟ್ಸ್ ಝೀರೋ ಆಗೋದು ನನಗೆ ಇಷ್ಟನೇ ಆಗಲ್ಲ. ಸೊ ಅವತ್ತಿನ ದಿನ ನನಗೆ ಎನರ್ಜಿ ಚೆನ್ನಾಗಿರೋ ಅನಿಸಲ್ಲ, ನೆಗೆಟಿವ್ ಅನಿಸುತ್ತೆ. ಸೊ ಅದ್ರ ಬದಲು ನಾನು ವಾಕಿಂಗು ಯೋಗ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ಪರವಾಗಿಲ್ಲ ಅಂತ ಮಾಡಿಬಿಡ್ತೀನಿ. ಸೊ 0%ಗೆ ಹೋಗಲ್ಲ. ಸೊ ದಟ್ಸ್ ಒನ್ ಥಿಂಗ್. ನಾವು ಆವಾಗ ಕನ್ಸಿಸ್ಟೆನ್ಸಿ ಇಟ್ಕೊತೀವಿ, ಆ ಭಯ ನಮ್ಮಲ್ಲಿ ಉಳ್ಕೊಳುತ್ತೆ. ಸೊ ಮನೆಗೆ ಬಂದು ಯೋಗ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೆ. ನಾನು ಆಮ್ಲೆಟ್ ಮಾಡ್ಕೊಂಡೆ, ಟೊಮೆಟೊ ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ತಿಂದೆ. ಅಂದರೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಉಪ್ಪಿಟ್ಟು ಟೇಸ್ಟಿಗೆ ಮನೆಯವ್ರಿಗೆಲ್ಲ ಮಾಡಿದ್ದೆ. ಸೊ ಅದನ್ನು ತಿಂದೆ. ಸೊ ಹೀಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಹೈ ಬ್ರೇಕ್ಫಾಸ್ಟು ನಡೀತಾ ಇದೆ ಆಲ್ಮೋಸ್ಟು. ಒಂದೊಂದು ಸತಿ ಆಗ್ತಿಲ್ಲ, ಒಂದೊಂದು ಸಲ ಆಗ್ತಿದೆ. ಕಂಪ್ಲೀಟಾಗಿ ನಾನು ಪ್ರೋಟೀನ್ ಡಯಟಿಗೆ ಹೋದರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಬಾಡಿನಲ್ಲಿ ಚೇಂಜಸ್ ನಾನು ತುಂಬ ಚೆನ್ನಾಗಿ ನೋಡ್ತೀನಿ. ನಾನು ಅಂದರೆ ಮಸಲ್ ತುಂಬ ಚೆನ್ನಾಗಿ ಬೇಗ ಬಿಲ್ಡಪ್ ಆಗುತ್ತೆ. ಜಿಮ್ಮಲ್ಲಿ ತುಂಬ ಎನರ್ಜೆಟಿಕ್ ಆಗಿರ್ತೀನಿ. ಸೊ ಅದಾದಮೇಲೆ ಅಡುಗೆ ಮಾಡಿ ಇಟ್ಬಿಟ್ಟು ನಾನು ಮಲ್ಕೊಂಡೆ. ಅದಾದಮೇಲೆ ನಾನು ಹೇಳೋಷ್ಟು ಏನು ಮಾಡಿದ್ದೆ, ನಾನು ಇವತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ, ದಾಲ್ ಮಾಡಿದ್ದೆ. ಸೊ ನಾನು ಮಲ್ಗೆ ಹೇಳೋಷ್ಟರಲ್ಲಿ ನನ್ನ ಮಗ ಎಲ್ಲ ಸೇರಿಕೊಂಡೆಲ್ಲ ಸ್ವಲ್ಪ ಇದು ಮಾಡ್ತಾಯಿದ್ರು. ಏನೇನೋ ಕಿಚನೆಲ್ಲ ಹರಗಿ ತುಂಬ, ನಾನು ಹೇಳೋಷ್ಟರಲ್ಲಿ ಎಲ್ಲ ಒಂದು ಊಟ ಮಾಡೋಷ್ಟರಲ್ಲಿ ನಾನು ಕಿಚನೆಲ್ಲ ಹರಗಿಟ್ಟಿದ್ರು. ನನಗೆ ತುಂಬ ಸಿಟ್ಟು ಬಂದಿತ್ತು. ಸೊ ಅದೇ ಮೂಡಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ. ಸೊ ಅದಾದಮೇಲೆ ಹಂಗೆ ಕೂತ್ಕೊಂಡು ಅದೇ ತಲೆನೂ ಬಚ್ಚಿಲ್ಲ, ಏನೂ ಬಚ್ಚಿಲ್ಲ. ಫ್ರೂಟ್ ಟೈಮಲ್ಲಿ ಫ್ರೂಟ್ ತಿಂದೆ. ಅದಾದಮೇಲೆ ಡ್ರೈ ಫ್ರೂಟು ಮಕ್ಕಳಿಗೆಲ್ಲ ಕೊಟ್ಟು ನಾನು ತಗೊಂಡೆ, ಮಲ್ಗೆದ್ದೆ. ಯಾಕಪ್ಪ ಅಂದರೆ ಮೊನ್ನೆ ರಾತ್ರಿದೆ ಆ್ಯಕ್ಸಿಡೆಂಟ್ ಎಲ್ಲ ನೋಡಿದ್ನಲ್ಲ. ಸೊ ಹಾಗಾಗಿ ಅದ್ರದ್ದು ನಿದ್ದೆ ಸರಿಗೆ ಬಂದಿರಲಿಲ್ಲ ನನಗೆ. 12:30 ಆಗಿಬಿಡ್ತು. ಸೊ ಅದರಿಂದ ನಾನು ನಿದ್ದೆ ಕವರ್ ಮಾಡ್ಕೊಂಡು, ಯೂಶ್ವಲಿ ನಾನು ಆಫ್ಟರ್ನೂನ್ ಸ್ಲೀಪ್ ಮಾಡಲ್ಲ, ಬಟ್ ನನಗೆ ಕವರ್ ಮಾಡೋದಿತ್ತು, ಮಲ್ಕೊಂಡೆ. ಬಟ್ ಸರಿಯಾಗೇನು ಡೀಪ್ ಆಗಲಿಲ್ಲ. ಅದು ಒಂದು 45 ಮಿನಿಟ್ಸ್ ಅಷ್ಟೇ ಮಲಗಿದ್ದೀನಿ ಅಂದ್ಕೊಳ್ಳಿ, ಅಷ್ಟೇ. ಅದಾದಮೇಲೆ ಫ್ರೂಟ್ ಟೈಮ್ ಅಗೇನ್ ಹಾಫ್ ಬನಾನಾ ತೊಗೊಂಡೆ. ಬನಾನಾ ಮಾತ್ರ ಇವತ್ತು ಯಾಕೋ ಸ್ಪೆಷಲ್ ಟೇಸ್ಟಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಸಮ್ಟೈಮ್ಸ್ ಒಂದೊಂದು ಎಲ್ಲ ಯಾವುದೂ ಆರ್ಗ್ಯಾನಿಕಾಗಿ ಉಳಿದಿಲ್ಲ ಇವಾಗ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ವಿ ನೀಡ್ ಫ್ರೂಟ್ಸು ವೆಜಿಟೇಬಲ್ಸು ತೆಗಿ, ಅದ್ರಲ್ಲಿ ಸಿಗೋಂಥ ವಿಟಮಿನ್ಸು ನ್ಯೂಟ್ರಿಯೆಂಟ್ಸು ನೀವೇನೇ ಮಾಡಿ, ಎಷ್ಟೇ ಫರ್ಟಿಲೈಸರು ಏನೇ ಹಾಕಿದ್ರೂ ದಟ್ ನೇಚರು ಇನ್ಸ್ಟಿಂಕ್ಟ್ ಅದ್ರದ್ದು ಏನಿದೆ ಫ್ರೂಟ್ ವೆಜಿಟೇಬಲ್ಸ್ ಅದು ಕೊಡುತ್ತೆ. ಅಟ್ಲೀಸ್ಟ್ ದಟ್ ವಿಲ್ ರಿಕವರ್. ಸೊ ಆ್ಯಸ್ ಕಂಪೇರ್ಡ್ ಟು ಅದರ್ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ಅದರಲ್ಲಾಗೋ ಡ್ಯಾಮೇಜ್ಗಿಂತ ಫರ್ಟಿಲೈಸರ್ ಇದ್ರೂ ಫ್ರೂಟ್ಸಲ್ಲಿ ಅದ್ರದ್ದು ನೇಚರ್ ಅದು ಅಟ್ಲೀಸ್ಟ್ 80% ಅದರದ್ದು ವ್ಯಾಲ್ಯೂ ಕೊಡುತ್ತೆ. ಸೊ ದಟ್ಸ್ ವೈ ವಿ ನೀಡ್ ಟು ಈಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ತುಂಬ ಜನ ಅದನ್ನು ಆರ್ಗ್ಯೂ ಮಾಡ್ತಾರೆ, ಏನಪ್ಪ ಅಂದರೆ ಫರ್ಟಿಲೈಸರ್ ಇದ್ದರೆ ಅದು ಇನ್ನೂ ಕೆಡಿಸ್ತದೆ, ಅದ್ರ ಬದಲು ಅದೇ ತಿನ್ನಿ, ಆ ಪೌಡ್ರುಗಳು ಕುಡೀರಿ ಅಂತ. ದಿಸ್ ಕೈಂಡ್ ಆಫ್ ಅಂದರೆ ನೇಚರ್ಗೆ ಚಾಲೆಂಜ್ ಮಾಡೋವಂಥ ಜನ ಇದ್ದಾರೆ. ನೇಚರ್ಗೆ ಚಾಲೆಂಜ್ ಮಾಡಿ ನೀವು ಅನ್ಯಾಚುರಲ್ ತಿನ್ನಿ, ಅದ್ರ ಬದಲು ನ್ಯಾಚುರಲ್ ಏನು ಉಳಿದಿಲ್ಲ ಈಗ, ಎಲ್ಲ ಫರ್ಟಿಲೈಸರು ಅಂತ. ಬಟ್ ನೇಚರ್ ಅಲ್ವಾ, ಭೂಮಿ ಮೇಲೆ ಅದಕ್ಕೆ ಕೆಪಾಸಿಟಿ ಇದೆ, ಭೂಮಿ ಫಿಲ್ಟ್ರ್ ಮಾಡಿಕೊಡೋಷ್ಟು ಕೆಪಾಸಿಟಿ ಇದೆ. ಅಟ್ಲೀಸ್ಟ್ 100% ಇಲ್ಲ ಅಂದರೂ ಒಂದು 70% ಅದು ಫಿಲ್ಟ್ರ್ ಮಾಡಿಕೊಡೋ ಕೆಪಾಸಿಟಿ ಭೂಮಿಗಿದೆ, ಮನುಷ್ಯರಿಗಿಲ್ಲ. ಸ್ಟುಪಿಡಿಟಿ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ನನ್ನ ಚಿಕ್ಕ ಮಗ ಪಿಯಾನೋ ಪ್ರಾಕ್ಟೀಸು ಮಾಡ್ತಾಯಿದ್ದಾನೆ. ಸೊ ಇಬ್ಬರು ಕ್ಲಾಸಸ್ ಹೋಗ್ತಾರೆ, ಒಂದೊಂದು ಸಲ ಮಾಡ್ತಿರ್ತಾರೆ. ಅದಕ್ಕೆ ಒಂದೊಂದು ಸಲ ನಾನು ಬೈದು ಮಾಡಿಸ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಟ್ಯೂನ್ ಮಾಡ್ತಾಯಿದ್ದಾನೆ. ಸೊ ಅವರಾಗೆ ಮಾಡೋದು ಮಕ್ಕಳು ವೆರಿ ಇಂಪಾರ್ಟೆಂಟು. ನಾವಾಗೆ ಫೋರ್ಸ್ ಮಾಡಿ ಮಾಡಿಸೋದಕ್ಕಿಂತ ಅವರಾಗೆ ಮಾಡಿದಾಗಲೇ ದೇ ವಿಲ್ ಬಿ ವೆರಿ ಕ್ರಿಯೇಟಿವಿಟಿ. ಸಮ್ಟೈಮ್ಸ್ ಅವರು ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಅವ್ರು ಏನು ಮಾಡಬೇಕು ಅಂತ. ಒಂದೊಂದು ಸಲ ಫೋರ್ಸ್ ಮಾಡಿಸಿದಾಗ ದಟ್ ಮೈಟ್ ಅವ್ರಿಗೆ ಕ್ಲಿಕ್ಕು ಮಾಡ್ಬೋದು, ನಾನೇನೋ ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಒಂದೊಂದು ಸಲ ಹೇಳಬೇಕಾಗತ್ತೆ. ಒಂದೊಂದು ಸಲ ಅವರಾಗೆ ಮಾಡಿದಾಗ ಅವ್ರದ್ದು ಕ್ರಿಯೇಟಿವಿಟಿ ದಟ್ ಇಸ್ ಬಿಹಾಂಡ್ ದೇರ್ ಲೆವೆಲ್ ಅಲ್ವಾ. ಸೊ ಗೊತ್ತಿಲ್ಲ, ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಈವ್ನಿಂಗಿಗೆ ಮಾಡಿದೆ ನೋಡಿ, ಸೂಪರ್ಬ್ ಆಗಿರೋ ಹೆಲ್ದಿಯೆಸ್ಟ್ ಚಾಟ್. ಅದು ಬಂದು ಅವಕಾಡೋ, ಟೊಮ್ಯಾಟೊ, ಆನಿಯನ್ನು ಮತ್ತು ಬೇಯಿಸಿರೋ ಕಡಲೆಕಾಳು. ಇದರಲ್ಲಿ ನೀವು ಕಡಲೆಕಾಳು ಹಾಕಿ, ಚೋಲೆ ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ, ನಡೆಯುತ್ತೆ. ಏನು ಬೇಕಾದರೂ ಹಾಕ್ಕೊಳ್ಳಿ. ನೀವು ಅವಕಾಡೋ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಟೊಮೆಟೊ, ಕ್ಯಾರೆಟು, ಆನಿಯನ್ನು, ಸೌತೆಕಾಯಿ ಮತ್ತು ನಿಂಬೆ ಹುಳಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ಕೊಂಡು, ನಿಂಬು ಹಾಕ್ಕೊಂಡು, ಸಾಂಬಾರು ಸೊಪ್ಪು ಹಾಕ್ಕೊಂಡು
ಅದನ್ನು ತಿನ್ನಿ, ನಿಮಗೆ ಸೂಪರ್, ನಿಮಗೆ ಗೊತ್ತಿಲ್ಲ ಸಖತ್ತಾಗಿರುತ್ತೆ. ಆಮೇಲೆ ಹೊಟ್ಟೆ ತುಂಬ ಇರುತ್ತೆ. ಅದಾದಮೇಲೆ ಜಿಮ್ಮಲ್ಲಿ ಹೋದರೆ ಇವತ್ತು ಬರೀ ನಂದು ಬ್ಯಾಡ್ ಲಕ್ಕು. ಎಂಥ ಬ್ಯಾಡ್ ಲಕ್ ಅಂತ ಕೇಳಬೇಡಿ, ಇವತ್ತು ನಾನು ಬದುಕಿದ್ದೆ ಹೆಚ್ಚು 1 ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನನ್ನ ಜೀವ ಉಳಿದಿದೆ ಅಂದರೆ ಕ್ಯಾನ್ ಯು ಬಿಲೀವ್ ದಿಸ್? ಹೌದು, ಬೇರೆಯವ್ರು ಮಾಡೋ ತಪ್ಪಿಗೆ ನಾವು ಏನೂ ಮಾಡೋಕ್ಕಲ್ಲ. ನಮ್ಮ ಮನೇಲಿ ಬರೆದಿದ್ರೆ ನಾವು ಏನೇನೂ ಮಾಡೋಕ್ಕಾಗಲ್ಲ. ಏನಾಯಿತು ಅಂತಂದರೆ ಸ್ಕ್ವಾಟ್ಸಲ್ಲಿ ವೆಯ್ಟನ್ನು ಹಾಕಿರ್ತಾರಲ್ಲ, ಆ ವೆಯ್ಟು ಅವನು ಯಾರೋ ಒಬ್ಬ 140 ಕಿಲೋ ವೆಯ್ಟ್ ಹಾಕಿದ್ದಾನೆ. ಆ ವೆಯ್ಟನ್ನು ಬಿಟ್ಬಿಟ್ಟು ಹೋಗಿದ್ದಾನೆ. ಇನ್ನೊಬ್ಬ ಯಾರೋ ಪಾಪ ಬಿಗಿನರ್ ಬಂದುಬಿಟ್ಟು ಅವನು ತೆಗಿಯಕ್ಕೆ ಹೋಗಿದ್ದಾನೆ. ನಾನು ಏನು ಮಾಡಿದ್ದೀನಿ, 2 ಕಡೆ ಬ್ಯಾಲೆನ್ಸ್ ಮಾಡಿ ತೆಗಿಬೇಕಲ್ವ, 2 ಕಡೆ ಅವ್ನು ಬ್ಯಾಲೆನ್ಸ್ ಮಾಡಿಲ್ಲ, ಒಂದೇ ಕಡೆ ತೆಗೆದಿದ್ದಾನೆ. ನಾನು ಅಲ್ಲಿ ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಅದು ಎಲ್ಲಿ ಅದು ಸ್ಕ್ವಾಟ್ಸ್ ಇದೆ ಅಲ್ಲೇ ಅದು ಎಲ್ಲಿ ಬೀಳ್ತು ಅದೇ ಜಾಗದಲ್ಲಿ ನಾನು ನಿಂತಿದ್ದೀನಿ. ಇಲ್ಲ ನೋಡಿ, ಅಷ್ಟು ವೆಯ್ಟು 2 ಕಡೆ ಇರುವಂಥ ವೆಯ್ಟ್. ಆ ಒಂದು ಚೇರ್ ಇದೆಯಲ್ಲ, ಆ ಚೇರ್ ಮೇಲೆ ನಾನು ಫೋಟೋ ಇಟ್ಬಿಟ್ಟು ಕ್ಯಾಮ್ರಾ ಇಟ್ಟು ನಾನು ಶೂಟ್ ಮಾಡಿ ಜಸ್ಟ್ ಫೋನ್ ನಂದು ಶೂಟ್ ಮಾಡಿದ್ಮೇಲೆ ಈ ಕಡೆ ಸೈಡಿಗೆ ಬಂದಿದ್ದೀನಿ ನಾನು ಅಷ್ಟೇ. 1 ಸೆಕೆಂಡಲ್ಲಿ ಅದು ಬೀಳ್ತು. ನಾನೇನಾರ 1 ಸೆಕೆಂಡ್ ನಾನು ಇವತ್ತೇನೋ ದೇವ್ರು ನನ್ನ ಜೊತೆ ಇಲ್ಲ ಅಂತಿದ್ರೆ ಅದು ಪೂರಾ ವೆಯ್ಟು ನನ್ನ ಮೇಲೆ ಬೆನ್ನ ಮೇಲೆ ಬೀಳ್ತಾಯಿತ್ತು. ಬೆನ್ನ ಮೇಲೆ ಬಿದ್ದಿದ್ರೆ ನಾನು ಸತ್ತೋಗ್ಬೋದಾಗಿತ್ತು, ಇಲ್ಲ ನಾನು ಪರ್ಮನೆಂಟಾಗಿ ಡ್ಯಾಮೇಜ್ ಆಗ್ಬೋದಾಗಿತ್ತು. ಇದು ಇವತ್ತಾಯಿತು ನನ್ನ ಜೊತೆ. ಎಲ್ಲರೂ ಶಾಕ್ ಆಗೋದ್ರು. ಎಲ್ಲರೊಂದು ದೇವ್ರಿಗೆ ಹೋಗಿ ಮೊದಲು ಒಂದು ಕಾಯಿ ಒಡಿಸಿ ಅಂತ. ಸೊ 1 ಮಿನಿಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ದೇವರು ನಮ್ಮ ಜೊತೆ ಇರೋದಕ್ಕೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಷ್ಟೇ ನಾನು ನಂಬ್ತೀನಿ, ಅಷ್ಟೇ ಪಾಸಿಟಿವ್ ಆಗಿ ತೊಗೊತೀನಿ, ನೆಗೆಟಿವ್ ಆಗಿ ತೊಗೊಳೋದಿಲ್ಲ. ಬಟ್ ಆ ಮೂಮೆಂಟಿಗೆ ನಾನು ತುಂಬ ಹೆದರ್ಕೊಂಡೆ. ನನ್ನ ಬ್ಲ್ಯಾಂಕ್ ಔಟ್ ಆಯಿತು, ನನ್ನ ಮನೆಗೆ ವಾಪಸ್ ಬಂದುಬಿಟ್ಟೆ. ಈ ಥರ ಆಯಿತು ನಿನ್ನೆ. ಇದನ್ನೇ ಡೀಟೇಲ್ ವೀಡಿಯೋ ನಾನು ತೊಗೊಂಬರ್ತೀನಿ, ಜಿಮ್ಮಲ್ಲಿ ಅದನ್ನು ತೋರಿಸ್ತೀನಿ ಏನಾಗಿದೆ ಅಂತ. CC ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ ಅಲ್ವಾ, ಗೊತ್ತಾಗುತ್ತೆ ಡೀಟೇಲಾಗಿ ಏನಾಗಿದೆ ಅಂತ. ಬಟ್ 1 ಮಿನಿಟಲ್ಲಿ ನನ್ನ ನಿಜವಾಗ್ಲೂ ಲಿಟ್ರಲಿ ಐ ವಾಸ್ ಶಾಕ್ಡ್. ಸೊ ಹೀಗಿತ್ತು ನಾನು ಇವತ್ತಿನ ದಿನ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಅಲ್ಲಿವರೆಗೆ ನಮಸ್ಕಾರ.